ಜೈ ಹಿಂದ್ ಸಾಥಿಯು. ಎಲ್ಲ ನನ್ನ ಅಗ್ನಿವೀರಿಗೆ ತಯಾರಿನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಟೈಗರ್ಸ್ಗಳಿಗೆ ನಿನ್ನೆ ತಾನೇ ಗುಡ್ ನ್ಯೂಸ್ ಬಂದಿದೆ. ಏನಂತಂದ್ರೆ ಮತ್ತೆ ಹೊಸ ವರ್ಷದ 2026ರಲ್ಲಿ ಅಗ್ನಿವೀರ್ ನ್ಯೂ ನೋಟಿಫಿಕೇಶನ್ ಅನ್ನ ಮಾಡಿದಾರ ಸ್ನೇಹಿತರೆ. ಸಾಕಷ್ಟು ವಿದ್ಯಾರ್ಥಿಗಳು ಮಂಗಳೂರು ಎಯ್ಯರು, ಬೆಂಗಳೂರು ಎಯ್ಯರು, ಅದರ ಜೊತೆಗೆ ಬೆಳಗಾವಿ ಎಯ್ಯರು, ಎಷ್ಟೋ ಜನ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಜಸ್ಟ್ ಫೈಂಡ್ದಲ್ಲಿ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಮೆಡಿಕಲ್ ಆಯಿತು, ಫಿಸಿಕಲ್ ಫೇಲ್ ಆಗಿರ್ತಕ್ಕಂಥ ಬೆಳಗಾವಿ ಮತ್ತು ಬೆಂಗಳೂರು ಎಯ್ಯರು ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಾರಿ ಪಕ್ಕ ವರದಿ ಹಾಕೊಳ್ಳುವ ಸಮಯ ಬಂದಿದೆ ಸ್ನೇಹಿತರೆ. ಪಕ್ಕ ನೀವು ಈ ಸಾರಿ ಡ್ರೆಸ್ ಅನ್ನ ಹಾಕೊಳ್ಳಕ ಸಮಯ ಸಿಕ್ಕಿದೆ, ಬಟ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದು ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಅದರ ಜೊತೆಗೆ ಏಜ್ ಎಷ್ಟರಿಂದ ಎಷ್ಟರ ಒಳಗಡೆ ಇರಬೇಕು, ಸರ್ 23 ಏಜ್ ಮಾಡಿದಾರ ಅಥವಾ ನಿಜಾನ ಸುಳ್ಳ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಅದ್ರ ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ, 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಸಲ್ಲಿಸಬಹುದಾ, PUC ಪಾಸ್ ಆಗಿರ್ತಕ್ಕಂಥವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ. 2026ರಲ್ಲಿ ಇನ್ನು ಕೂಡ ನಿಮ್ಗೆ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲಿ ಬೇಕಾದ್ರೆ ನೀವು ಕೂಡ ಚೆಕ್ ಮಾಡ್ಕೊಡ್ರಿ. ರಿಜಿಸ್ಟ್ರೇಷನ್ ಡೇಟ್ ಕೂಡ ಕೊಟ್ಟಿದಾರ, ಸೊ ಅಪ್ಡೇಟ್ ಅನ್ನ ಮಾಡಿದಾರ. ಇನ್ನು ಯಾವುದೇ ತರನಾದಂತ ಅದರಲ್ಲಿ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಸೊ ನೋಟಿಫಿಕೇಶನ್ ಬಂದ್ಬಿಟ್ಟು ಹೋದ್ ಸರಿ ಏನಿದೆಯಲ್ಲ ಸೊ ಅದೇ ತರನಾಗಿರ್ತಕ್ಕಂಥ ನೋಟಿಫಿಕೇಶನ್ ಇರುತ್ತೆ. ಮತ್ತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈ ವರ್ಷದ ರಿಕ್ರೂಟ್ಮೆಂಟ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ನಮ್ಮ SI ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಟೈಗರ್ಸ್. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಕೊಟ್ಟಿದ್ರೆ, ಸಾಕಷ್ಟು ನಮ್ಮ 1,33,000 ಸೈನಿಕರನ್ನ ನಾವು ಯೂಟ್ಯೂಬ್ ಚಾನಲ್ ಫಾಲೋವರ್ಸ್ ಆಗಿದ್ದಾರೆ. ಸೊ ನೀವು ಕೂಡ ಸೈನಿಕರಾಗಬೇಕು ಈ ಸರಿ ಅನ್ಕೊಂಡಿದ್ರಿಯಪ್ಪ ಅಂದ್ರೆ, ಸೊ ಇವಾಗಲೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾವ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊತಿರೋ ಗೊತ್ತಿಲ್ಲ, ಬಟ್ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಕಾಣಬೇಕು, ನೀವೊಂದು ನೌಕರಿ ಹಿಡಿಬೇಕು, ನಿಮ್ಮ ತಂದೆ ತಾಯಿ ಕನಸನ್ನ ನನಸು ಮಾಡಬೇಕು ಅನ್ಕೊಂಡಿದ್ರಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನಾನು ಈಗಲೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಎನಿ ಅಪ್ಡೇಟ್ ಬರಲಿ, ಯಾವುದೇ ಇವತ್ತು ಜಾಬ್ ಕಾಲ್ಫಾರ್ಮ್ ಆಗಿರಲಿ, ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಆಗಿರಲಿ, ಎಕ್ಸಾಮ್ ಸಿಲೆಬಸ್ ಆಗಿರಲಿ, ಯಾವ ತರ ಸ್ಟಡಿ ಮಾಡಬೇಕು, ಪ್ರತಿಯೊಂದು ಸ್ಟ್ರಾಟಜಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ. ಓಕೆ, ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರ್ ಅಂತ ಹೇಳ್ಕೇಶಂದ ಇವಾಗಲೇ 4ನೇ ಬ್ಯಾಚ್ ಅನ್ನ ಮಾಡಿದ್ದಾರೆ. ಸೊ ಈ ವರ್ಷದ 4ನೇ ರಿಕ್ರೂಟ್ಮೆಂಟ್. ಸೊ ಇದು ಬಂದ್ಬಿಟ್ಟು 4 ವರ್ಷದ ಹುದ್ದೆ ಆಗಿರ್ತದ. ಸೊ ಇದಕ್ಕೆ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಎಜುಕೇಶನ್ ಏನೇನ್ ಬೇಕಾಗುತ್ತೆ ಅಂತ ನೋಡ್ಕೊಡ್ರಿ. ಸರ್ 8th ಅಲ್ಲ, ಸೊ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಸಲ್ಲಿಸಬಹುದು. ನೆಕ್ಸ್ಟ್ ITI ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಸಲ್ಲಿಸಬಹುದು. ಅದರ ಜೊತೆಗೆ ಸರ್ 8th ಅಂದ್ರಲ್ಲ ಸರ್, 8th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್ ಸ್ನೇಹಿತರೆ, ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರರಾಗಿ ಡ್ಯೂಟಿ ಸರ್ವಿಸ್ ಅನ್ನ ಮಾಡಬಹುದು. ಓಕೆ, ಎಜುಕೇಶನ್ ಬಗ್ಗೆ ಆಯ್ತು. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥವ್ರು, ಸೊ ಜಸ್ಟ್ ನೀವು ಪಾಸ್ ಆಗಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸರ್, ಇದಕ್ಕೆ ಏಜ್ ಏನ್ ಬೇಕಾಗುತ್ತೆ, ಸೊ ಇದರಲ್ಲಿ ಯಾವ್ಯಾವ ತರಹದ ಟ್ರೇಡ್ಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಏಜ್ ನೋಡ್ಕೊಡ್ರಿ, 17 ಯಂತ್ರ ಅಂದ್ರೆ 17 ವರ್ಷ 5 ತಿಂಗಳಿಂದ ಹಿಡಿದು 21 ವಯಸ್ಸಿನೊಳಗಡೆ ನೀವೇನಾದ್ರೂ ಇದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಏಜ್ ಕ್ಯಾಲ್ಕುಲೇಟ್ ಅನ್ನ ಕನ್ಫರ್ಮೇಶನ್ ಮಾಡ್ತಾ ನೋಡ್ಕೊಡ್ರಿ. 1/10/2005 ಎಷ್ಟು? 1/10/2005 ಹಿಡಿದು 1/4/2009 ಕ್ಲಿಯರಿಟಿಯಾಗಿ ಮಾಹಿತಿಯನ್ನು ಕೊಡ್ತೀನಿ. ಕನ್ಫರ್ಮೇಶನ್ ಮಾಡ್ಕೊಡ್ರಿ, ಸುಮ್ಮನೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಸರ್ ಇವಾಗ ನಂದ 2005 ಇದೆ ಸರ್, ಬಟ್ ನಂದು 9ನೇ ತಿಂಗಳಿದೆ ಬರ್ತದ ಸರ್, ನಂದು 8ನೇ ತಿಂಗಳಿದೆ ಬರ್ತದ? ಬರೋದಿಲ್ಲ. 10ನೇ ತಿಂಗಳಿರಬೇಕು, 1ನೇ ತಾರೀಕಿದ್ರೆ ಮಾತ್ರ ಅರ್ಜಿ ಸಲ್ಲಿಸೋಕೆ ಬರುತ್ತೆ. ಸರ್ ನಂದು 9ನೇ ತಿಂಗಳಿದೆ ಸರ್, ನನ್ನ 30 ಡೇಟ್ ಇದೆ ಸರ್, ನಾನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಿದ್ರಿ. ಬರೋದಿಲ್ಲ. ಕಡ್ಡಾಯವಾಗಿ ಹೇಳ್ತಾ ಇದೀನಿ, 1/10/2005 ಹಿಡಿದು ಎಷ್ಟು, ಅಕಸ್ಮಾತ್ ನಿಂದು 11ನೇ ತಿಂಗಳಿದ್ರೆ ಬರ್ತದ. ಎಷ್ಟು? 11 ಇದ್ರೆ ಬರುತ್ತೆ, 12 ಇದ್ರೆ ಬರುತ್ತೆ. ಸೊ 11ನೇ ತಿಂಗಳ 2005 ಇತ್ತಪ್ಪ ಅಂದ್ರೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. 10ನೇ ತಿಂಗಳಿತ್ತಂದ್ರೂ ಅರ್ಜಿ ಸಲ್ಲಿಸಬಹುದು, 12ನೇ ತಿಂಗಳಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಕ್ಲಿಯರಿಟಿ ಆಯ್ತಾ? ನೆಕ್ಸ್ಟ್ ಸರ್, ನಮ್ದು ಇವಾಗ ನೋಡ್ಕೊಡ್ರಿ. ಸರ್ 5ನೇ ತಿಂಗಳಿದೆ, 2009 ಇದೆ, ನಾವು ಅರ್ಜಿ ಸಲ್ಲಿಸಬಹುದಾ? ಎಸ್, ನೀವು ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ. ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಯಾವ ತರಪ್ಪ ಅಂದ್ರೆ, ಸರ್ ನಮ್ದು ಇವಾಗ 5ನೇ ತಿಂಗಳಿದೆ. ಎಷ್ಟು? 5ನೇ ತಿಂಗಳಿದೆ, 2009 ಡೇಟ್ ಆಫ್ ಬರ್ತ್ ಇದೆ, ನಾನು ಅರ್ಜಿ ಸಲ್ಲಿಸಬಹುದಾ? ಬರೋದಿಲ್ಲ. ಅಕಸ್ಮಾತ್ ನೀನ್ 3ನೇ ತಿಂಗಳಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟು?
1/03/2009 ಇರ್ತಕ್ಕಂಥ ಅಭ್ಯರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಏಜ್ ಬಗ್ಗೆ ನಿಮಗೆ ಕ್ಲಿಯರಿಟಿ ಮಾಹಿತಿ ಸಿಗ್ತಾ ತಾನೆ? ಏಜ್ ನಲ್ಲಿ ಪ್ರತಿಯೊಬ್ರು ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ರಿ, ಸರ್ 23 ಏಜ್ ಮಾಡಿದಾರ, ಇದು ನಿಜಾನಾ ಅಂತ ಕೇಳ್ತಾ ಇದ್ರಿ. ಸೊ 23 ಏಜ್ ಅನ್ನ ಮಾಡಿಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ ಅಂತ ಹೇಳಿ ಆಲ್ರೆಡಿ ಕೂಡ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. 23 ಮಾಡ್ತಾರ, ಯಾಕಂದ್ರೆ ಅದೇ ತರನಾಗಿರ್ತೈತಿ. ಇಂಡಿಯನ್ ಆರ್ಮಿ ಕನ್ಸನ್ನ ಕಟ್ಟಿದ್ವಿ, ಇಂಡಿಯನ್ ಆರ್ಮಿ ಜಾಬ್ಗೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಲೈಫ್ ಟೈಮ್ ನಾವು ಎಂಡ್ ನಮ್ಮ ಡೆತ್ ಆಗೋ ಮಟನೂ ಕೂಡ ಒಂದು ಇಂಡಿಯನ್ ಆರ್ಮಿ ಅನ್ನೋ ಒಂದು ಕೊರಗು ಕಾಡ್ತಾ ಇರ್ತದೆ. ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ, ಸಿಕ್ಕರೆ ಇನ್ನೊಂದು ಅವಕಾಶವನ್ನ ಬಿಡೋದಿಲ್ಲ ಅನ್ನುವ ತರ ಗರ್ಜಿಸಿ ನಿಂತಿರ್ತೀವಿ. ಬಟ್ ಏನ್ ಮಾಡೋಕ್ಕಾಗಲ್ಲ, ಏಜ್ ಕ್ರಾಸ್ ಆದ್ಮೇಲೆ ಇಲ್ಲ, ನಿಮ್ಗೆ ಗರ್ಜಿಸೋಕೆ ಸಾಕಷ್ಟು ಅವಕಾಶಗಳಿದಾವು. ಟೆರಿಟೋರಿಯಲ್ ಆರ್ಮಿ ಕಾಲ್ಫಾರ್ಮ್ ಮಾಡ್ತಾರೆ, SSGD ಕಾಲ್ಫಾರ್ಮ್ ಮಾಡ್ತಾರೆ, ಅಂತಲ್ಲಿ ಟ್ರೈ ಮಾಡ್ರಿ. ಸರ್ ಹೈಟ್ ಕಡಿಮೆ ಇದೆ, SSGD ಆಗಲ್ಲ ಅಂತಂದ್ರೆ ಟೆರಿಟೋರಿಯಲ್ ಆರ್ಮಿಗೆ ಟ್ರೈ ಮಾಡ್ರಿ. ಎಲ್ಲ 500 ಮಂದಿ ಬಿಟ್ಟರು ಕೂಡ ಒಬ್ಬನೇ ಸೆಲೆಕ್ಷನ್ ಆಗ್ಬೋದಲ್ಲ. ಸೊ ಆ ತರ ಪ್ರಾಕ್ಟೀಸ್ ಮಾಡೋ ಆಗುತ್ತೆ 100%. ಓಕೆ, ಏಜ್ ನಲ್ಲಿ ನಿಮ್ಗೆ ಕ್ಲಿಯರಿಟಿ ಆಯ್ತು ಅನ್ಸುತ್ತಾ? ನೆಕ್ಸ್ಟ್ ಅಪ್ಲೈ ಡೇಟ್. ಸರ್ ಅಪ್ಲೈ ಡೇಟ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಫೆಬ್ರವರಿ 1ನೇ ತಾರೀಕಿಂದ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಕೇವಲ ಇನ್ನು 4 ದಿನಗಳ ಮಾತ್ರ ಕಾಲಾವಕಾಶ ಇದೆ, ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಆಗುತ್ತೆ. 1 ಫೆಬ್ರವರಿ 2026 ಅರ್ಜಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 1 ತಿಂಗಳ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶವನ್ನು ಕೊಡ್ತಾರ. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸರ್ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಡಾಕ್ಯುಮೆಂಟ್ ದಾಖಲಾತಿಗಳು ಏನ್ ಬೇಕಾಗತ್ತಾ? ಮೊದಲನೇದಾಗಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PUC ಮೇಲೆ ಹಾಕಿದ್ರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡು, 10ನೇ ತರಗತಿ ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎರಡರಲ್ಲಿ ಕೂಡ ಫಸ್ಟ್ ನೇಮ್ ಏನಿರ್ತಲ್ಲ ಸೇಮ್ ಆಗಿದ್ರೆ ಮಾತ್ರ. ಇನ್ನು ಕರೆಕ್ಷನ್ ಇಲ್ಲಪ್ಪ ಅಂದ್ರೆ, ತಪ್ಪಿತ್ತಪ್ಪ ಅಂದ್ರೆ ಇವಾಗಲೇ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಡ್ರಿ. ಸೊ SLC ಮಾರ್ಕ್ಸ್ ಕಾರ್ಡ್ ಯಾವ ತರ ಇರುತ್ತಲ್ಲ ಆ ತರ ನೀವು ಅಪ್ಡೇಟ್ ಅನ್ನ ಮಾಡ್ಕೊಂಡ್ರೆ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಒಂದು ಅವಕಾಶ ಸಿಗ್ತತಿ. SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿ ಫೋಟೋ, ಸಿಗ್ನೇಚರು, ಜಿಮೇಲ್ ID ಇಷ್ಟು ಇದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದು 1ನೇ ತಾರೀಕು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಯಾವ ತರ ಅರ್ಜಿ ಸಲ್ಲಿಸಬೇಕು, ಸೊ ಏನೆಲ್ಲ ನೀವು ತಪ್ಪುಗಳನ್ನ ಮಾಡ್ತೀರಿ, ಯಾವ ತರ ಹಾಕಬೇಕು, ಅಕಸ್ಮಾತ್ ಅಪ್ಲಿಕೇಶನ್ ತಪ್ಪಾದ್ರೆ ನೀವು ಫೈನಲ್ ನಾಳೆ ಸೆಲೆಕ್ಷನ್ ಆದ್ರೂ ಕೂಡ ಫೇಲ್ ಮಾಡ್ತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಸ್ಟಾರ್ಟ್ ಆದ್ಮೇಲೆ ಕೊಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್. ಸರ್ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ? ಸರ್ ಈಗ ನಾವಾಗ ಅರ್ಜಿ ಹಾಕಿದೀವಪ್ಪ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಏನ್ ಮಾಡ್ಬೇಕಂತ ಕೇಳಿದ್ರ, ಮೊದಲಿಗೆ CBT ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಮೇಲೆ ಎಕ್ಸಾಮ್ ಇರ್ತದೆ. ಟೋಟಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತವೆ. ಎಷ್ಟು? 50 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತವೆ. ಎಷ್ಟು? 50 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ನ ಎಕ್ಸಾಮ್ ಇರ್ತದೆ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಯಾವುದು? ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರ್ತದ. 13 ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಮಾಡಿದಾರೆ. ಇಂಗ್ಲಿಷ್, ಹಿಂದಿ, ಕನ್ನಡ ಯಾವುದೇ ಲ್ಯಾಂಗ್ವೇಜ್ ನಲ್ಲಿ ಆದ್ರೂ ಕೂಡ ನೀವು ಎಕ್ಸಾಮ್ ಅನ್ನ ಬರೆಯಬಹುದು. ಓಕೆ, ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಎಕ್ಸಾಮ್ ಕಂಪ್ಯೂಟರ್ ಆದ್ಮೇಲೆ ನೆಕ್ಸ್ಟ್ PET ಮತ್ತು PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿ ಹೈಟು, ವೇಟು, ಚೆಸ್ಟು, ರನ್ನಿಂಗು ಇದೆಲ್ಲನೂ ಕೂಡ ಇದರಲ್ಲಿ ಇರ್ತದ. ಪುಲಪ್ಸು, ಜಿಗ್ಜಾಗು, ಡಿಚ್ ಈ ತರದೆಲ್ಲ ಇರ್ತದ. ಫಿಸಿಕಲ್ ಏನಿರ್ತಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತದ. 6 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಇರುತ್ತೆ. ಫಸ್ಟ್ ಗ್ರೂಪ್ ಹೊಡಿಬೇಕಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬರಬೇಕು. ಸೆಕೆಂಡ್ ಗ್ರೂಪ್ ಹೊಡಿಬೇಕಂದ್ರೆ 5 ನಿಮಿಷ 31 ಸೆಕೆಂಡ್ ನಂತರ 45 ಒಳಗಡೆ ಬರಬೇಕು. ಥರ್ಡ್ ಗ್ರೂಪ್ ಆದ್ರೆ 5 ನಿಮಿಷ 45 ಸೆಕೆಂಡ್ ನಂತರ ಹಿಡಿದು 6 ನಿಮಿಷದ ಒಳಗಡೆ. ನೆಕ್ಸ್ಟ್ ಫೋರ್ತ್ ಗ್ರೂಪ್ ಹೊಡೆದಪ್ಪ ಅಂದ್ರೆ 6 ನಿಮಿಷದಿಂದ 6:15 ಇರುತ್ತೆ. ಅದ್ರ ತಕ್ಕಂಗೆ ನಿಮ್ಗೆ ಮಾರ್ಕ್ಸ್ ಕೂಡ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ಚೆಸ್ಟ್ ಬಂದ್ಬಿಟ್ಟು 77 ಇರಬೇಕಾಗುತ್ತೆ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ ನೀವು 82 ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕಾಗುತ್ತಾ. 77 ಅಂದ್ರೆ 82 ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಹೈಟ್ ನೋಡ್ಕೊಡ್ರಿ. 166 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರುತ್ತೆ. ಎಷ್ಟು? 166. ಮತ್ತು ಅದೇ ತರನಾಗಿ ಟೆಕ್ನಿಕಲ್ ಆಯ್ತು. ನೆಕ್ಸ್ಟ್ ನರ್ಸಿಂಗ್ ಅಸಿಸ್ಟೆಂಟ್ ಅವರಿಗೆ ಕಡಿಮೆ ಹೈಟ್ ಕೂಡ, ಕ್ಲರ್ಕ್ ದವರಿಗೆ ಕೂಡ ಕಡಿಮೆ ಹೈಟ್ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ಸರ ವೇಟ್ ಎಷ್ಟು ಬೇಕಾಗಿರ್ತದ? 50 kg ವೇಟ್ ಇರಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಗೆ ಫುಲ್ಅಪ್ಸ್ ಇರುತ್ತೆ. ಸೊ ಫುಲ್ಅಪ್ಸ್ ಬೀಮ್ ಅಂತ ಇರುತ್ತಲ್ಲ, ಸೊ ಅದನ್ನ 10 ಹೊಡಿಬೇಕು. ಕಂಪಲ್ಸರಿಯಾಗಿ ಪಾಸ್ ಆಗ್ಬೇಕಂದ್ರೆ 6 ಹೊಡೆದ್ರೆ ಪಾಸು. ನೀವು ಎಕ್ಸಲೆಂಟ್ ಬೇಕಪ್ಪ ಅಂದ್ರೆ 10ಕ್ಕೆ 10 ಹೊಡಿಲೇಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಮೆಡಿಕಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಗೊತ್ತೇ ಇರ್ತೈತಿ. ಆ ಮೆಡಿಕಲ್ ಕಣ್ಣು, ಕಿವಿ, ಮೂಗ, ಕಾಲು ಏನಾದರೂ ಆಪರೇಷನ್ಗಳಿದ್ರೆ, ಏನಾದರೂ ಸ್ಟಿಚ್ ಇದ್ರೆ, ಕಣ್ಣಿನ ಚಸ್ಮಾ ಇದ್ರೆ ಇವರೆಲ್ಲ ಕೂಡ ಅಪ್ಲೈ ಮಾಡಕ್ ಬರೋದಿಲ್ಲ. ಅಡ್ವಾನ್ಸ್ ಆಗಿ ಮೆಡಿಕಲ್ ಬಗ್ಗೆನೂ ಕೂಡ ಗಮನ ಇರಲಿ. ಸೊ ಎಕ್ಸಾಮ್ ಪಾಸ್ ಆದ್ಮೇಲೆ ಸೊ ಮೆಡಿಕಲ್ನಲ್ಲಿ ಕೂಡ ತೊಂದರೆಗಳಾಗ್ತಾವೆ. ಅದ್ರ ಬಗ್ಗೆ ಎಲ್ಲಾನು ಡೀಟೇಲ್ಸ್ ಕೊಡ್ತೀನಿ. ಓಕೆ, ಎಕ್ಸಾಮ್ ಮೆಡಿಕಲ್ ಯಾವ ತರ ಇರ್ತದ, ಸೊ ಮೆಡಿಕಲ್ ಯಾವ ತರ ಪಾಸ್ ಮಾಡ್ಕೊಳ್ಬೇಕು, ನೀವು ಮೆಡಿಕಲ್ನಲ್ಲಿ ಯಾವ ಪಾಯಿಂಟ್ ಇರೋರೆಲ್ಲ ಈ ಹುದ್ದೆಗೆ ಅಪ್ಲೈ ಮಾಡಬಾರ್ದು ಅನ್ನೋದು ಕೂಡ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಫಿಸಿಕಲ್ ಆದ್ಮೇಲೆ ಸೊ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಕೂಡ ಪಾಸ್ ಆದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್,
ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಪೊಲೀಸ್ ವೆರಿಫಿಕೇಶನ್, ಕ್ಯಾರೆಕ್ಟರ್, ಅನ್ಮ್ಯಾರಿಡ್, ಸ್ಕೂಲ್ ಕ್ಯಾರೆಕ್ಟರ್, ನೆಕ್ಸ್ಟ್ ಅದರ ಜೊತೆಗೆ ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಅನ್ಮ್ಯಾರಿಡ್ ಸರ್ಟಿಫಿಕೇಟು, ನೆಕ್ಸ್ಟ್ ಇಷ್ಟೆಲ್ಲ ದಾಖಲಾತಿ, ಕೋರ್ಟ್ ಅಫಿಡವಿಟ್, ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ರೆ ನೀವು ಡಾಕ್ಯುಮೆಂಟ್ಸ್ನಲ್ಲಿ ಕ್ಲಿಯರ್ ಆಗಿ ಪಾಸ್ ಆಗ್ತೀರಾ. ನೆಕ್ಸ್ಟ್ ಸರ್ ಫೈನಲ್ ಮೆರಿಟ್. ಓಕೆ, ಫೈನಲ್ ಮೆರಿಟ್ ಬರುತ್ತೆ. ಎಕ್ಸಾಮ್ ಪಾಸ್ ಆದ್ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ. ಸೊ ಅದರಲ್ಲಿ ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಮೆಡಿಕಲ್ ಆದ್ಮೇಲೆ ಡಾಕ್ಯುಮೆಂಟ್ ಆದ್ಮೇಲೆ ಮತ್ತೊಂದು ಫೈನಲ್ ಮೆರಿಟ್ ಕೂಡ ಬಿಡ್ತಾರೆ. ಸೊ ಫೈನಲ್ ಮೆರಿಟ್ ನಲ್ಲಿ ನೀವು ಸೆಲೆಕ್ಷನ್ ಆದ್ರೆ ಸೊ ಇಂಡಿಯನ್ ಆರ್ಮಿ ವರದಿ ಹಾಕಿದ ಹಾಗೆ ಟೋಟಲಿ 200 ಇರ್ತೈತಿ. ಫಿಸಿಕಲಿಗೆ 100 ಮಾರ್ಕ್ಸ್, ಎಕ್ಸಾಮಿಗೆ 100 ಮಾರ್ಕ್ಸ್. 200ಕ್ಕೆ ಏನಿಲ್ಲ ಅಂತಂದ್ರೆ ನೀವು ಟಾರ್ಗೆಟ್ 180 ಅಬೌವ್ ಈ ಸಾರಿ ಸ್ಕೋರ್ ಮಾಡ್ಕೊಳ್ಳೇಬೇಕು. ಬೆಳಗಾವಿ ಯಾರು ಅಭ್ಯರ್ಥಿಗಳು ಸಾಕಷ್ಟು 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗಲೇ ಅಗ್ನಿವೀರನಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಯಾರು ಫೈನಲ್ ಮೆರಿಟ್ ವೇಟಿಂಗ್ ಇದೆ. ಸೊ ಅದೇ ತರನಾಗಿ ಮಂಗಳೂರು ಯಾರು ಯಾರು ಅಟೆಂಡ್ ಆಗ್ತಾ ಇದ್ರಲ್ಲ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಸೊ ಬಿಡಕ್ಕೆ ಹೋಗ್ಬೇಡ್ರಿ, ಮತ್ತೆ ನೋಟಿಫಿಕೇಶನ್ ಕಾಲ್ಫಾರ್ ಮಾಡಿದಾರೆ ಅಂತ ಹಿಂಜರಿಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಒಂದು ವರ್ಷ ಕುಂದಿರ್ಬೇಕಾಗುತ್ತೆ. ಅದನ್ನ ತಲೆಯಂತ್ರ ತೆಗೆದು ಹಾಕಿ ನಾನು ಪಕ್ಕ ಈ ಸಾರಿ ವರದಿ ಹಾಕ್ತೀನಿ ಅಂತ ಹೇಳಿ ಟಾರ್ಗೆಟ್ ಮಾಡಿ ರನ್ನಿಂಗ್ ಓಡು. ಏನು ಹೇಳ್ತೀನಿ, ಫೈನಲ್ ಮೆರಿಟ್ ಆಯಿತು. ನೆಕ್ಸ್ಟ್ ಸರ ಹೈಟು, ವೇಟು, ಚೆಸ್ಟ್ ಇದ್ರ ಬಗ್ಗೆನೂ ಕೂಡ ಕ್ಲಿಯರ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ರಿ. SLC ಮೇಲೆ GDನೂ ಹಾಕ್ಬೋದು, ಟ್ರೇಡ್ ಮಣ್ಣು ಅರ್ಜಿಗಳನ್ನ ಹಾಕ್ಬೋದು. ಒಂದೇ 10th ಪಾಸ್ ಆದವರು ಕೂಡ 2 ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರ ಜೊತೆಗೆ PUC ಪಾಸ್ ಆಗಿರ್ತಕ್ಕಂಥವ್ರು ಕ್ಲರ್ಕ್ ಹಾಕ್ಬೋದು, GD ಹಾಕ್ಬೋದು, ಟ್ರೇಡ್ ಮಣ್ಣು 3 ಅರ್ಜಿಗಳನ್ನ ಹಾಕ್ಬೋದು. ನೆಕ್ಸ್ಟ್ ಅದೇ ತರನಾಗಿ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರು GDನ ಹಾಕ್ಬೋದು, ಟೆಕ್ನಿಕಲ್ಲು ಕೂಡ ಹಾಕ್ಬೋದು. ನೆಕ್ಸ್ಟ್ IT ಆಗಿರ್ತಕ್ಕಂಥವ್ರು ಕೂಡ GD ಮತ್ತು ಟೆಕ್ನಿಕಲ್ ಕೂಡ ಹಾಕ್ಬೋದು. ನೆಕ್ಸ್ಟ್ PUCಯಲ್ಲಿ ನಾನು ಸೈನ್ಸ್ ಮುಗಿಸಿದ್ದೀನಿ ಸರ್ ಅಂತಂದ್ರೆ ನೀನು ನರ್ಸಿಂಗ್ ಅಸಿಸ್ಟೆಂಟ್ ಹಾಕ್ಬೋದು, ಟೆಕ್ನಿಕಲ್ ಹಾಕ್ಬೋದು, GD ಮತ್ತು ಟ್ರೇಡ್ ಮಣ್ಣು ನೀನು 4 ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ, ಮಿಸ್ ಮಾಡದೇನೆ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ಅಪ್ಲಿಕೇಶನ್ DD ಇಂಪಾರ್ಟೆಂಟ್ ಅಲ್ಲ. ನಾಳೆ ಸೆಲೆಕ್ಷನ್ ಆದ್ರೆ ನೀವು ಯಾವ್ದಾದ್ರು ಒಂದು ಜಾಬಿಗೆ ಹೋಗಿ ಸೆಲೆಕ್ಷನ್ ಅಂದ್ರೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಸೈನ್ಸ್ ಅಭ್ಯರ್ಥಿಗಳಾಯ್ತು, ಆರ್ಟ್ಸ್, ಕಾಮರ್ಸ್, ಯಾವುದೇ ಎಜುಕೇಶನ್ ಅನ್ನ ಮಾಡ್ತಾ ಇರಿ, ಎಜುಕೇಶನ್ ಜೊತೆಗೆ ಜಾಬ್ ಬಗ್ಗೆನೂ ಕೂಡ ಗಮನ ವಹಿಸ್ರಿ. ಓಕೆ ಸರ್, ನನಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಸರ್. ನಿಮ್ಮ ಕೋಚಿಂಗ್ದಲ್ಲಿ ಏನಾದರೂ ಅಗ್ನಿವೀರ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀರಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನಿನ್ನೆ ಕಮೆಂಟ್ದಲ್ಲಿ ಹಾಕಿದ್ರಿ. ನಮ್ಮ HI ಡಿಫೆನ್ಸ್ ಅಕಾಡೆಮಿಯಲ್ಲಿ 2025ರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಗ್ನಿವೀರರಾಗಿ ಸೆಲೆಕ್ಷನ್ ಅನ್ನ ಆಗಿದ್ದಾರೆ. ಇವಾಗಲೂ ಕೂಡ ನಾವು ಅಡ್ವಾನ್ಸ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಸೊ ಈ ತಿಂಗಳಲ್ಲಿ ಆಗುತ್ತೆ ನೋಟಿಫಿಕೇಶನ್ ಅಂತ ನಾವು ಮಾರ್ಚಲ್ಲಿ ಹೇಳಿದ್ವಿ. ಸೊ ಆದಷ್ಟು ಫೆಬ್ರವರಿಲಿ ಆಗಿಬಿಡ್ತಿ. ಅಡ್ಮಿಷನ್ ಕೂಡ ಪ್ರಾರಂಭ ಮಾಡಿದ್ವಿ. ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅವಕಾಶ ಇದೆ. ಯಾಕಂದ್ರೆ ಕೋಚಿಂಗ್ದಲ್ಲಿ ನಾವು 2 months ಕೋರ್ಸ್ ಇರ್ತೈತಿ. ಅದರ ಜೊತೆಗೆ ನಿಮ್ಗೆ ಎಕ್ಸಾಮ್ ತರಬೇತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಿರ್ತೀವಿ. ವೀಕ್ಲಿಯನ್ನ ಯಾವ ಥರ ಎಕ್ಸಾಮ್ ಫೇಸ್ ಮಾಡಬೇಕು, ಯಾವ ಥರ ನೀವು ಸ್ಕೋರ್ ಮಾಡಬೇಕು, ಪ್ರತಿಯೊಂದು ಗೈಡೆನ್ಸ್ ಕೂಡ ನಿಮಗೆ ಎಕ್ಸಾಮ್ ನುಡಿತಾ ಅಂದರೆ ಎಕ್ಸಾಮ್ನಲ್ಲಿ ಟೀಚಿಂಗ್ ಸ್ಟಾಫ್ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್ಗಳಿಂದ ಎಕ್ಸಾಮ್ ನಿಮ್ಮ ಕ್ಲಾಸಸ್ಗಳನ್ನು ತೊಗೊಳ್ತಾ ಇರ್ತೀವಿ ಡೈಲಿ 6 to 8 hours. ಅದರ ಜೊತೆಗೆ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತೈತಿ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ನೀವು ಫಿಸಿಕಲ್ ಮಾಡೋದ್ರಿಂದ ಸೊ ಎರಡನ್ನೂ ಕೂಡ ಎಕ್ಸಾಮು ಮತ್ತು ಫಿಸಿಕಲ್ ಎರಡನ್ನೂ ಕವರ್ ಮಾಡ್ಕೊಂಡ್ರೆ ನಾಳೆ ನೀವು ಎಕ್ಸಾಮು ಟಾಪ್ ಬರ್ತೀರಿ ಮತ್ತು ಫಿಸಿಕಲ್ನಲ್ಲಿ ಕೂಡ ಎಕ್ಸಲೆಂಟ್ ಹೊಡಿಬೋದು. ಎರಡಕ್ಕೂ ಕೂಡ ನಿಮ್ಗೆ ಗಮನ ವಹಿಸಬೇಕಾಗುತ್ತೆ. ಅದರ ಜೊತೆಗೆ ನಾವು ಪ್ರತಿಯೊಂದು ವಿದ್ಯಾರ್ಥಿಯನ್ನ ಮೆಡಿಕಲ್ ಕೂಡ ಚೆಕ್ ಮಾಡ್ತೀವಿ. ಸೊ ಮೆಡಿಕಲ್ ಎಲ್ಲಾದರೂ ಪಾಯಿಂಟ್ ಇರಲಿ ಬಿಡಲಿ, ಸೊ ಆ ಪಾಯಿಂಟನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಪ್ರತಿಯೊಂದು ಮೆಡಿಕಲನ್ನು ಚೆಕ್ ಮಾಡಿಬಿಟ್ಟು ನಾವು ವಿದ್ಯಾರ್ಥಿಗಳಿಗೆ ಸೊಲ್ಯೂಷನನ್ನು ಕೊಡ್ತೀವಿ. ಸೊ ಇದು ಬಂದ್ಬಿಟ್ಟು 2 ತಿಂಗಳ ಕೋರ್ಸ್ ಇರ್ತದೆ. ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದಾವೆ. ಸೊ ಅದರ ಜೊತೆಗೆ ಮಹಿಳೆಯರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಮತ್ತು ಬಾಯ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ. ನಮ್ಮ ಹತ್ರ ಸ್ಪೆಸಿಲಿಟಿ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಮೇನ್ ಇಂಪಾರ್ಟೆಂಟ್ 400 ಮೀಟರ್ ಟ್ರ್ಯಾಕ್ ಇದೆ. ಈ ಟ್ರ್ಯಾಕ್ನಲ್ಲಿ ಏನಾದರೂ ನೀವು ಬಾಗಲಕೋಟೆ ಸ್ಟೇಡಿಯಂದಲ್ಲಿ ಗೊತ್ತಿರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳನ್ನ ಕೇಳ್ಕೊಂಡಿರ್ಬೇಕಾರೆ ಈ ಗ್ರೌಂಡ್ನಲ್ಲಿ ನೀವೇನಾದರೂ ರನ್ನಿಂಗ್ ಮಾಡಿದೆ ಅಂದರೆ 100% ಸೆಲೆಕ್ಷನ್ ಆಗ್ತೀರಾ. 100% ಹೇಳ್ತಾ ಇದ್ದೀನಿ, ಅದು ಎಕ್ಸಲೆಂಟೇ ಸೆಲೆಕ್ಷನ್ ಆಗ್ತೀರಾ. ನೀವು ಬರಬೇಕು, ಅಡ್ಮಿಷನ್ಗಳನ್ನು ತಗೊಳ್ಬೇಕು, ಸೀಟ್ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಅತಿ ಕಡಿಮೆ ಫೀಸ್ನಲ್ಲಿ ನಾವು ಈ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಅಡ್ಮಿಷನನ್ನು ಸೀಟ್ ಕನ್ಫರ್ಮ್ ಮಾಡಿಕೊಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸೀಟ್ ಕನ್ಫರ್ಮೇಷನ್ ಮಾಡ್ಕೊಂಡ್ರೆ ನಾವು ಫೆಬ್ರವರಿ 10ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವೆ. ಪ್ರಾಪರ್ಲಿ ಬಂದ್ಬಿಟ್ಟು ಫೆಬ್ರವರಿ 10ರಿಂದ 2 ತಿಂಗಳಿನ ಕಂಟಿನ್ಯೂ ಕ್ಲಾಸಸ್ಗಳು ಇರ್ತಾವೆ. ನೀವು ಬಂದು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರಿ ಆದಷ್ಟು ಬೇಗನೆ ನನ್ನ ಕ್ಲಾಸನ್ನು ತೊಗೊಂಡ್ಬಿಟ್ಟು ಇದು ಬಂದ್ಬಿಟ್ಟು ಎಕ್ಸಾಮು ನಿಮ್ಗೆ ಮಾರ್ಚ್, ಜನವರಿ, ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ದಲ್ಲಿ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಭಾಳ ಅಂದರೆ 2 ತಿಂಗಳು ಮಾತ್ರ ಕಾಲಾವಕಾಶ ಇರ್ತದೆ. ಆದಷ್ಟು ಬೇಗನೆ ನಾವು 100 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಮ್ಮ ಅಕಾಡೆಮಿದಲ್ಲಿ ಕೋಚಿಂಗ್ದಲ್ಲಿ 100 ಮೆಂಬರ್ಸ್ಗೆ ಮಾತ್ರ ಅವೈಲೇಬಲ್ ಇರ್ತದೆ. ಬಂದು ಜಾಯ್ನ್ ಆಗೋರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಡ್ರಿ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಬಗ್ಗೆ ಏನೂ ಸಿಗೋದಿಲ್ಲ, ಜಸ್ಟ್ ಅಕಾಡೆಮಿ ಇನ್ಫಾರ್ಮೇಷನ್ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬ್ರದರ್ ಯಾರಾದರೂ, ಸಿಸ್ಟರ್ ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತಾ ಈ ಇನ್ಫಾರ್ಮೇಷನನ್ನು ಅವ್ರಿಗೆ ಕೂಡ ತಿಳಿಸ್ಕೊಡ್ರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಕೂಡ ವಿಡಿಯೋ ಹಾಕ್ತೀನಿ, ಇದರ ನೋಟಿಫಿಕೇಶನ್ ಕೂಡ ಹಾಕ್ತೀನಿ, ಇದರ ಎಕ್ಸಾಮ್ ಸಿಲೆಬಸ್ ಕೂಡ ನಿಮ್ಗೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಇರ್ತದೆ ಏನಂತ. ಜೈ ಹಿಂದ್, ಜೈ ಕರ್ನಾಟಕ, ಗೆಟ್ ರೆಡಿ ಟು ಫೈಟ್.